ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಜಗತ್ತಿನ ಅತಿ ಎತ್ತರದ ಅತ್ಯಂತ ಭವ್ಯವಾದ ಪರ್ವತ ಶ್ರೇಣಿಯಾದ ಹಿಮಾಲಯದ ಬಗ್ಗೆ ಮಾತಾಡೋಣ. ಅದರ ಜನ್ಮರಹಸ್ಯವನ್ನ ತಿಳಿಯೋಕೆ ಒಂದು ಅದ್ಭುತ ಪಯಣಕ್ಕೆ ಸಿದ್ಧರಾಗಿ ಬನ್ನಿ. ಈ ಮಹಾನ್ ಪರ್ವತದ ಕಥೆ ಏನು ಅಂತ ಒಟ್ಟಿಗೆ ಸೇರಿ ನೋಡೋಣ. ಸರಿ, ಶುರು ಮಾಡೋಕೆ ಮೊದಲು ಒಂದು ಸಿಂಪಲ್ ಪ್ರಶ್ನೆ. ಒಂದು ದೊಡ್ಡ ಪರ್ವತ ಒಂದು ವಿಶಾಲವಾದ ಸಾಗರದ ಗರ್ಭದಿಂದ ಹುಟ್ಟೋಕೆ ಸಾಧ್ಯನಾ? ಕೇಳೋಕೆ ಇದೇನೋ ಕಾಲ್ಪನಿಕ ಕಥೆ ಥರ ಅನ್ಸ್ಬೋದು ಅಲ್ವಾ? ಆದರೆ ಇದರ ಉತ್ತರ ಭೂಮಿಯ ಕೋಟ್ಯಾಂತರ ವರ್ಷಗಳ ಇತಿಹಾಸದ ಪುಟಗಳಲ್ಲಿ ಅಡಗಿದೆ. ಹೌದು, ಆ ಪ್ರಶ್ನೆಗೆ ಉತ್ತರ ಖಂಡಿತ ಸಾಧ್ಯ ಅನ್ನೋದೇ. ಹಿಮಾಲಯದ ಕಥೆ ಏನಿದೆ ನೋಡಿ, ಅದು ಇವತ್ತಿಂದಲ್ಲ. ಇದು ಲಕ್ಷಾಂತರ ಕೋಟ್ಯಾಂತರ ವರ್ಷಗಳ ಹಿಂದೆ ಭೂಮಿ ಮೇಲೆ ಇದ್ದ ಒಂದು ಪ್ರಾಚೀನ ಸಮುದ್ರದಲ್ಲಿ ಶುರುವಾಗುತ್ತೆ. ಆ ಪ್ರಾಚೀನ ಸಮುದ್ರದ ಹೆಸರು ಟೆಥಿಸ್ ಅಂತ. ಇದನ್ನ ನಂಬೋಕ್ಕಾಗತ್ತಾ? ಇವತ್ತು ನಾವು ಆಕಾಶದೆತ್ತರಕ್ಕೆ ನೋಡೋ ಹಿಮಾಲಯ ಪರ್ವತಗಳು ಒಂದು ಕಾಲದಲ್ಲಿ ಇದೇ ಟೆಥಿಸ್ ಸಮುದ್ರದ ತಳದಲ್ಲಿದ್ದ ಕೆಸರು, ಮಣ್ಣು, ಆ ಶಿಲಾಪದರಗಳಿಂದ ಮೇಲೆದ್ದು ಬಂದಿರೋದು. ನಿಜಕ್ಕೂ ಇದು ತುಂಬಾನೇ ಆಶ್ಚರ್ಯಕರವಾದ ವಿಷಯ ಅಲ್ವಾ? ಹಾಗಾದ್ರೆ ಸಮುದ್ರದ ತಳದಲ್ಲಿದ್ದ ವಸ್ತು ಒಂದು ಪರ್ವತವಾಗಿ ಹೇಗೆ ಬದಲಾಯಿತು? ಅಲ್ಲೇ ನೋಡಿರೋದು ಅಸಲಿ ಕತೆ. ಇದಕ್ಕೆಲ್ಲ ಕಾರಣ ಭೂಮಿ ಮೇಲಿರೋ ಖಂಡಗಳ ಒಂದು ನಿಧಾನವಾದ, ಆದರೆ ಯಾರಿಂದಲೂ ನಿಲ್ಸೋಕಾಗದ ಚಲನೆ. ಈ ಕಥೆ ಶುರುವಾಗೋದೇ ಗೋಂಡ್ವಾನಾ ಅನ್ನೋ ಒಂದು ಬೃಹತ್ ಮಹಾಖಂಡ ಒಡೆಯೋದ್ರಿಂದ. ಯೋಚನೆ ಮಾಡಿ, ಆಗಿನ ಕಾಲದಲ್ಲಿ ಇವತ್ತಿನ ಭಾರತ, ಆಸ್ಟ್ರೇಲಿಯಾ, ಅಂಟಾರ್ಟಿಕಾ ಎಲ್ಲವೂ ಒಂದೇ ಭೂಭಾಗವಾಗಿತ್ತು. ಈ ಗೋಂಡ್ವಾನಾ ಒಡೆದು ಚೂರಾದಾಗ ನಮ್ಮ ಭಾರತವನ್ನ ಹೊತ್ತಿದ್ದ ಭೂಫಲಕ ಉತ್ತರ ದಿಕ್ಕಿಗೆ ತನ್ನ ಸಾವಿರಾರು ಕಿಲೋಮೀಟರ್ಗಳ ಒಂದು ದೊಡ್ಡ ಪಯಣವನ್ನು ಶುರುಮಾಡಿತು. ನೋಡಿ, ಇದೇನೋ ಒಂದು ದಿನ, ಒಂದು ತಿಂಗಳು ಅಥವಾ 1,000 ವರ್ಷದ ಕಥೆಯಲ್ಲ. ಇದು ಕೋಟ್ಯಾಂತರ ವರ್ಷಗಳ ಕಾಲ ನಿರಂತರವಾಗಿ ನಡೆದ ಒಂದು ಮಹಾನ್ ಭೂವೈಜ್ಞಾನಿಕ ಪ್ರಕ್ರಿಯೆ. ಭಾರತದ ಭೂಫಲಕ ಏಷ್ಯಾದ ಕಡೆಗೆ ನಿಧಾನವಾಗಿ ತೇಲುತ್ತಾ ಸಾಗಿದ ಒಂದು ಮಹಾಕಾವ್ಯನೇ ಸರಿ. ಭಾರತೀಯ ಭೂಫಲಕ ಏಷ್ಯಾದ ಕಡೆಗೆ ಸಾಗಿ ಅದಕ್ಕೆ ಡಿಕ್ಕಿ ಹೊಡೆಯೋಕೆ ತೆಗೆದುಕೊಂಡ ಸಮಯ ಎಷ್ಟು ಗೊತ್ತಾ? ಬರೋಬ್ಬರಿ 100 ದಶಲಕ್ಷ ವರ್ಷಗಳು, ಅಂದ್ರೆ 10 ಕೋಟಿ ವರ್ಷಗಳು. ಒಂದ್ಸಲ ಕಲ್ಪನೆ ಮಾಡ್ಕೊಳ್ಳಿ, ನಮ್ಮ ಇಡೀ ಮಾನವ ಇತಿಹಾಸವೇ ಇದರ ಮುಂದೆ ಒಂದು ಸಣ್ಣ ಚುಕ್ಕಿಯಷ್ಟೇ. ಆದ್ರೆ ಇಷ್ಟೊಂದು ದೊಡ್ಡ ಪಯಣದ ಸ್ಪೀಡ್ ಎಷ್ಟಿತ್ತು ಗೊತ್ತಾ? ವರ್ಷಕ್ಕೆ ಕೇವಲ ಅರ್ಧ ಸೆಂಟಿಮೀಟರ್. ಅಂದ್ರೆ ನಮ್ಮ ಕೈ ಬೆರಳಿನ ಉಗುರು ಬೆಳೆಯುತ್ತಲ್ವಾ, ಅದಕ್ಕಿಂತಲೂ ನಿಧಾನ. ಆದ್ರೆ ಯೋಚಿಸಿ, ಇಂತಹ ಸಣ್ಣ ಆದರೆ ನಿರಂತರವಾದ ಒಂದು ಶಕ್ತಿ ಕೋಟ್ಯಾಂತರ ವರ್ಷಗಳಲ್ಲಿ ಎಂತಹ ದೈತ್ಯ ಪರ್ವತ ಶ್ರೇಣಿಯನ್ನೇ ಸೃಷ್ಟಿ ಮಾಡಿದೆ. ಭಾರತೀಯ ಭೂಫಲಕ ಯುರೇಷಿಯನ್ ಭೂಫಲಕಕ್ಕೆ ಬಂದು ಅಪ್ಪಳಿಸಿದಾಗ ಅವುಗಳ ನಡುವೆ ಇದ್ದ ಆ ಟೆಥಿಸ್ ಸಮುದ್ರದ ತಳದಲ್ಲಿದ್ದ ಮೃದುವಾದ ಶಿಲಾಪದರಗಳು ಎರಡೂ ಕಡೆಯಿಂದ ಒತ್ತಲ್ಪಟ್ವು. ಇದನ್ನ ಹೀಗೆ ಅರ್ಥ ಮಾಡ್ಕೊಳ್ಬೋದು. ಒಂದು ಪೇಪರನ್ನ 2 ಕಡೆಯಿಂದ ಒತ್ತಿದ್ರೆ ಅದು ಹೇಗೆ ಮಡ್ಚ್ಕೊಂಡು ಮೇಲೆ ಏಳುತ್ತೋ, ಠೀಕ್ ಹಾಗೇನೆ ಈ ಶಿಲಾಪದರಗಳು ಮಡಿಕೆಗಳಾಗಿ ಮೇಲೆದ್ದು ಹಿಮಾಲಯ ಅನ್ನೋ ಮಡಿಕೆ ಪರ್ವತಗಳು ಸೃಷ್ಟಿಯಾದವು. ಸರಿ, ಹಿಮಾಲಯ ಹುಟ್ಟಿದ್ದು ಹೇಗೆ ಅಂತ ಈಗ ನಮಗೆ ಗೊತ್ತಾಯ್ತು. ಈಗ ಅದರ ರಚನೆ ಹೇಗಿದೆ ಅಂತ ನೋಡೋಣ ಬನ್ನಿ. ಈ ದೈತ್ಯ ಪರ್ವತದ ಒಳಗೆ ಅಸಲಿಗೆ ಏನೇನಿದೆ ನೋಡಿ. ಹಿಮಾಲಯ ಅಂದ್ರೆ ಒಂದೇ ಒಂದು ಪರ್ವತದ ಸಾಲು ಅಂತ ತಿಳ್ಕೋಬಾರ್ದು. ಅದು ಒಂದರ ಹಿಂದೆ ಒಂದು ನಿಂತಿರೋ 3 ಸಮಾನಾಂತರ ಶ್ರೇಣಿಗಳ ಒಂದು ಸಿಸ್ಟಮ್. ಅವುಗಳಲ್ಲಿ ಅತ್ಯಂತ ಹಳೆಯದು, ಅತಿ ಎತ್ತರದ್ದು ಮತ್ತೆ ಹಿಮಾಲಯದ ಹೃದಯ ಭಾಗ ಅಂತಾನೆ ಹೇಳಬಹುದಾದ ಹಿಮಾದ್ರಿಯ ಬಗ್ಗೆ ನಾವಿವತ್ತು ಸ್ವಲ್ಪ ಜಾಸ್ತಿ ತಿಳಿಯೋಣ. ಹಿಮಾದ್ರಿಯನ್ನ ಹಿಮಾಲಯದ ಬೆನ್ನೆಲುಬು ಅಂತಾನೆ ಕರೀಬೋದು. ಯಾಕಂದ್ರೆ ಇದು ಅತ್ಯಂತ ಎತ್ತರದ ಶಿಖರಗಳನ್ನ ಹೊಂದಿದೆ ಮತ್ತು ವರ್ಷದ 365 ದಿನಾನೂ ಪೂರ್ತಿ ಹಿಮದಿಂದ ಮುಚ್ಚೋಗಿರುತ್ತೆ. ಅದಕ್ಕೆ ಹಿಮಾದ್ರಿ ಅಂತ ಹೆಸರು. ಅಂದ್ರೆ ಹಿಮದ ಮನೆ ಅಂತ ಅರ್ಥ. ಈ ಹಿಮಾದ್ರಿಯನ್ನ ಯಾಕೆ ಜಗತ್ತಿನ ಸೂರಿನ ಮೇಲ್ಛಾವಣಿ ಅಂತ ಕರೀತಾರೆ? ಅದರ ಸ್ಪೆಷಲ್ ಲಕ್ಷಣಗಳೇನು? ಬನ್ನಿ, ಅದರ ದೊಡ್ಡ ಗಾತ್ರ ಮತ್ತೆ ಅಲ್ಲಿರೋ ವರ್ಲ್ಡ್ ಫೇಮಸ್ ಶಿಖರಗಳ ಬಗ್ಗೆ ಸ್ವಲ್ಪ ನೋಡೋಣ. ಇದರ ಸರಾಸರಿ ಎತ್ತರವೇ 6100 ಮೀಟರ್, ಅಂದ್ರೆ ಸುಮಾರು 20,000 ಅಡಿಗಳು. ಹಬ್ಬಬ್ಬಾ! ಗಟ್ಟಿಯಾದ ಗ್ರಾನೈಟ್ ಕಲ್ಲಿಂದ ಮಾಡಲ್ಪಟ್ಟಿರೋ ಈ ಶ್ರೇಣಿ ಜಗತ್ತಿನ ಅತಿ ಎತ್ತರದ ಶಿಖರಗಳಿಗೆ ಮನೆಯಾಗಿದೆ. ಇದೇ ಗುಣಗಳು ಹಿಮಾದ್ರಿಯನ್ನ ಹತ್ತೋಕೆ ಕಷ್ಟಕರ, ಆದರೆ ನೋಡಕ್ಕೆ ಅಷ್ಟೇ ಭವ್ಯವಾಗಿಸಿವೆ. ಹೌದು, ಜಗತ್ತಿನ ದೈತ್ಯರೆಲ್ಲ ಇಲ್ಲೇ ಇರೋದು. ನಮಗೆಲ್ಲ ಗೊತ್ತಿರೋ ಹಾಗೆ ನೇಪಾಳದಲ್ಲಿ ಸಾಗರಮಾಥಾ ಅಂತ ಕರೆಯಲ್ಪಡೋ ಮೌಂಟ್ ಎವರೆಸ್ಟ್, ಆಮೇಲೆ ಜಗತ್ತಿನ 3ನೇ ಅತಿ ಎತ್ತರದ ಶಿಖರ ನಮ್ಮ ಭಾರತದ ಕಾಂಚನಜುಂಗ, ನಂಗಾ ಪರ್ವತ, ನಂದಾದೇವಿ, ಇವೆಲ್ಲವೂ ಇದೇ ಹಿಮಾದ್ರಿ ಶ್ರೇಣಿಯ ಭಾಗ. ಆದ್ರೆ ಕೇಳಿ, ಹಿಮಾದ್ರಿಯ ಮಹತ್ವ ಬರೀ ಅದರ ಎತ್ತರಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಅದು ದಕ್ಷಿಣ ಏಷ್ಯಾದ ಕೋಟ್ಯಾಂತರ ಜನರ ಜೀವನಾಡಿ. ಅದು ಹೇಗೆ ಅಂತ ಕೇಳ್ತೀರಾ?
ಈ ಎತ್ತರದ ಪರ್ವತಗಳಲ್ಲಿ ದೊಡ್ಡ ದೊಡ್ಡ ಹಿಮನದಿಗಳು ಅಂದ್ರೆ ಗ್ಲೇಷಿಯರ್ಸ್ ಇವೆ. ಇವನ್ನ ನಿಧಾನವಾಗಿ ಚಲಿಸೋ ಹಿಮದ ನದಿಗಳು ಅಂತಾನೂ ಹೇಳ್ಬೋದು. ಇವು ನಿಧಾನವಾಗಿ ಕರುಗ್ತಾ ಕೆಳಗೆ ಹರಿಯೋ ನದಿಗಳಿಗೆ ವರ್ಷಪೂರ್ತಿ ನೀರನ್ನ ಕೊಡ್ತಲೇ ಇರ್ತವೆ. ಇದೇ ಕಾರಣಕ್ಕೆ ಇವು ಉತ್ತರ ಭಾರತದ ಜೀವನಾಡಿಗಳು. ಉದಾಹರಣೆಗೆ ಸಿಯಾಚಿನ್ನಂತಹ ಬೃಹತ್ ಹಿಮನದಿಗಳು. ಹಾಗೇನೆ ನಮ್ಮ ಪವಿತ್ರ ಗಂಗಾ ನದಿಗೆ ಜನ್ಮ ನೀಡೋ ಗಂಗೋತ್ರಿ ಮತ್ತು ಯಮುನಾ ನದಿಯ ಮೂಲವಾದ ಯಮುನೋತ್ರಿ ಹಿಮನದಿಗಳು ಎಲ್ಲವೂ ಇಲ್ಲೇ ಇರೋದು. ಒಂದು ವೇಳೆ ಈ ಹಿಮನದಿಗಳೇ ಇರಲಿಲ್ಲ ಅಂದ್ರೆ ಗಂಗೆ ಯಮುನೆ ಅಂತಹ ನದಿಗಳೇ ಇರ್ತಿರ್ಲಿಲ್ಲ ಮತ್ತು ಇಡೀ ಉತ್ತರ ಭಾರತದ ಬಯಲು ಪ್ರದೇಶ ಬರಡಾಗಿರುತ್ತಿತ್ತು. ಆದ್ರೆ ಕೇಳಿ, ಈ ಹಿಮಾಲಯದ ಕತೆ ಇಲ್ಲಿಗೆ ಮುಗಿಯಲ್ಲ. ಇದು ಬರೀ ಇತಿಹಾಸದ ಒಂದು ಪುಟ ಅಷ್ಟೇ ಅಲ್ಲ. ಇದು ಇವತ್ತಿಗೂ ನಮ್ಮ ಕಣ್ಮುಂದೆ ನಡೀತಾ ಇರೋ ಒಂದು ಜೀವಂತ ಪ್ರಕ್ರಿಯೆ. ಅತ್ಯಂತ ಮುಖ್ಯವಾದ ವಿಷಯ ಏನಂದ್ರೆ ಆ ಮಹಾಸಂಘರ್ಷ ಇನ್ನೂ ನಿಂತಿಲ್ಲ. ಭಾರತೀಯ ಭೂಫಲಕ ಇವತ್ತಿಗೂ ಯುರೇಷಿಯನ್ ಭೂಫಲಕವನ್ನು ನಿರಂತರವಾಗಿ ತಳ್ಳುತ್ತಲೇ ಇದೆ. ಇದರ ಪರಿಣಾಮ ಹಿಮಾಲಯ ಪರ್ವತಗಳು ಪ್ರತಿವರ್ಷ ಸ್ವಲ್ಪವೇ ಎತ್ತರಕ್ಕೆ ಬೆಳೆಯುತ್ತಿವೆ. ಹೌದು, ನೀವು ಕೇಳಿದ್ದು ಸರಿ, ಹಿಮಾಲಯ ಇನ್ನೂ ಬೆಳೆಯುತ್ತಿದೆ. ಹಾಗಾದ್ರೆ ಈ ಜೀವಂತ ಪರ್ವತದ ನಿರಂತರ ಬೆಳವಣಿಗೆಯಿಂದ ಮುಂದೆ ಏನಾಗ್ಬೋದು? ಭೂಕಂಪಗಳ ಮೇಲೆ, ನದಿಗಳ ಹರಿವಿನ ಮೇಲೆ ಮತ್ತೆ ಒಟ್ಟಾರೆಯಾಗಿ ನಮ್ಮ ಪರಿಸರದ ಮೇಲೆ ದೀರ್ಘಾವಧಿಯಲ್ಲಿ ಇದು ಯಾವೆಲ್ಲ ಪರಿಣಾಮಗಳನ್ನು ಬೀರ್ಬೋದು? ಇದು ನಿಜಕ್ಕೂ ನಮ್ಮೆಲ್ಲರನ್ನೂ ಕಾಡಬೇಕಾದ, ನಾವು ಆಲೋಚಿಸಬೇಕಾದ ಒಂದು ದೊಡ್ಡ ಪ್ರಶ್ನೆ.